ಅಖಂಡ ಕರ್ನಾಟಕ ಬಂದ್ಗೆ ಕರೆ ನೀಡಿದ ವಾಟಾಳ್ ನಾಗರಾಜ್ ಅವರನ್ನ ಖಾಕಿ ಪಡೆ ವಶಕ್ಕೆ ಪಡೆದುಕೊಂಡಿದೆ. ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಖಾಕಿ ವಶಕ್ಕೆ. ಕರ್ನಾಟಕ ಬಂದ್ಗೆ ಕರೆ ನೀಡಿದ ವಾಟಾಳ್ ನಾಗರಾಜ್ ಖಾಕಿ ವಶಕ್ಕೆ. ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಮನೆಯಿಂದ ಹೊರಬರ್ತಾ ಇದ್ದಂತೆ ವಾಟಾಳ್ ಅವರನ್ನ ಖಾಕಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಮನೆಯಿಂದ ಹೊರಬರುವಾಗ ಬಾಯಿಗೆ ಟೇಪ್ ಕಟ್ಕೊಂಡು ಬಂದಿದ್ದು. ಬಾಯಿಗೆ ಟೇಪ್ ಸುತ್ತಕೊಂಡು ಬಂದಂತಹ ವಾಟಾಳ್ ನಾಗರಾಜ್ ಪೊಲೀಸರ ವಿರುದ್ಧ ವಾಟಾಳ್ ನಾಗರಾಜ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆಗಸ್ಟ್ 13 ಅಖಂಡ ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ. ಯಾವ ಸಂಘಟನೆಗಳು ಬೆಂಬಲವನ್ನ ಕೊಟ್ಟರು ಕೊಡದೇ ಇದ್ರೂ ಕೂಡ ಅಖಂಡ ಕರ್ನಾಟಕ ಬಂದ್ ಆಗೇ ಆಗತ್ತೆ. ಈ ಒಂದು ಪ್ರತಿಭಟನೆಗೆ, ಈ ಒಂದು ಬಂದ್ಗೆ ನಮ್ಮ ಸಹಕಾರ ಇದೆ ಅಂತ ವಾಟಾಳ್ ನಾಗರಾಜ್ ಅವರು ಹೇಳಿದ್ರು. ಅದರಂತೆಯೇ ಇವತ್ತು ಪ್ರತಿಭಟನೆಗೆ ಬರೋಕ್ಕೂ ಕೂಡ ರೆಡಿ ಆಗ್ತಾ ಇದ್ರು. ಯಾವಾಗ ಮನೆಯಿಂದ ಹೊರಗೆ ಬರ್ತಾರೆ ವಾಟಾಳ್ ನಾಗರಾಜ್ ಅವರು, ಖಾಕಿ ಪಡೆ ಅಲ್ಲೇ ಅವರನ್ನ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಮನೆಯಿಂದ ಹೊರಗೆ ಬರ್ತಾ ಇದ್ದಂತೆ ವಾಟಾಳ್ ನಾಗರಾಜ್ ಅವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅದರ ಜೊತೆಗೆ ಬಾಯಿಗೆ ಒಂದು ಟೇಪ್ ಹಾಕೊಂಡು ಬಂದಿದ್ರು. ಈ ರೀತಿ ನನ್ನ ಪ್ರತಿಭಟನೆ ಈ ರೀತಿ ಇರುತ್ತೆ ಎನ್ನುವುದಾಗಿ ತೋರಿಸ್ತಾ ಇದ್ರು. ಆದರೆ ಪೊಲೀಸರ ವಿರುದ್ಧ ವಾಟಾಳ್ ನಾಗರಾಜ್ ಅದೇ ಸಂದರ್ಭದಲ್ಲಿ ಆಕ್ರೋಶವನ್ನ ಕೂಡ ಹೊರಗಾಕಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಮನೆಯಿಂದ ಹೊರಬರುವಾಗ ಯಾವ ರೀತಿ ಖಾಕಿ ವಶಕ್ಕೆ ಪಡೆದುಕೊಂಡಿದೆ ವಾಟಾಳ್ ನಾಗರಾಜ್ ಅವರನ್ನ, ಹಾಗೆ ವಾಟಾಳ್ ನಾಗರಾಜ್ ಈ ಕುರಿತಂತೆ ಏನು ರಿಯಾಕ್ಟ್ ಮಾಡಿದ್ದಾರೆ, ಇದೆಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.